ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ನಿರಂತರ 41 ವರ್ಷಗಳ ಕಾಲ ಇಲಾಖೆಯಲ್ಲಿ ಒಳ್ಳೆಯ ಸೇವೆ ನೀಡುವ ಮೂಲಕ ಉತ್ತಮ ಶಿಕ್ಷಕರಾಗಿ ಗುರುತಿಸಿಕೊಂಡಂತಹ ಮುಖ್ಯೋಪಾಧ್ಯಾಯರು ಆಗಿರುವಂತಹ ಶ್ರೀಮತಿ ಮಮತಾಜ ಚಿತ್ರ ಬಾನುಕೋಟಿ ರಾಜಣ್ಣ ಅವರಿಗೆ ನಿವೃತ್ತಿ ಜೀವನ ಸುಖಕರವಾಗಲಿ ಅಂತ ಕ್ಷೇತ್ರದ ಶಿಕ್ಷಣಾಧಿಕಾರಿ ಎಕೆ ಬಸವಣ್ಣನವರ್ ಹಾರೈಸಿದರು. ಬಾಗಲಕೋಟೆ ಜಿಲ್ಲೆಯ ರಬಕವಿಬನಹಟ್ಟಿ ತಾಲೂಕಿನ ಯರಗಟ್ಟಿ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಆಗಿರುವಂತಹ ಶ್ರೀಮತಿ ಮಮತಾಜ ಚಿತ್ರ ಬಾನುಕೋಟಿ ಅವರಿಗೆ ನಿವೃತ್ತಿ ಹಿನ್ನೆಲೆ ಗೌರವಪೂರ್ವಕವಾಗಿ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮ ಜರುಗಿದೆ. ನಾವು ಹೆಚ್ಚು ಮಾತನಾಡಿದ್ರೆ ಅದು ಬಹುಶಃ ಕಬ್ಬಿನ ಹಾಲು ಕುಡಿದ್ರೆ ನೀರು ಕುಡಿದಂಗಾಗ್ತದೆ, ಸಪ್ಸಪ್ಪಾಗ್ತದೆ. ಅಷ್ಟು ಅರ್ಥಪೂರ್ಣವಾಗಿ ಅವರು ಹಾಡಿರ್ತಕ್ಕಂಥ ಹಾಡು ಎಷ್ಟು ಭಾವನಾತ್ಮಕವಾಗಿತ್ತು ಅಂದ್ರೆ ಅವರ ಇಡೀ ಜೀವನದ ಮತ್ತು ಅವರ ಚಿತ್ರಬಾನುಕೋಟಿ ಮೇಡಮ್ ಅವರ ಏನು ಮೌಲ್ಯ ಇದಾವೆ, ಅವರ ಜೀವನ ಹೇಗಿದೆ, ಅವರ ಭಾವನೆಗಳು ಹೇಗಿದಾವೆ, ಶಾಲೆ ಅಂದ್ರೆ ಅವ್ರೇನು ಅರ್ಥೈಸಿಕೊಂಡಿದ್ದಾರೆ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಅವ್ರಿಗಿರ್ತಕ್ಕಂತಹ ಒಂದು ಲಾಲತೆ ಏನಿದೆ ಅಂತಕ್ಕಂಥದ್ದನ್ನ ಬಹಳ ಚೆನ್ನಾಗಿ ಹಾಡವನ್ನು ಹೇಳಿದ್ದಾರೆ. ಅದನ್ನ ಹೇಳಿದ ಮೇಲೆ ನಾವು ಏನಾದ್ರು ಹೇಳಿದ್ರೆ ಬಹುಶಃ ಅದು ಅತಿಶೋಕ್ತಿ ಆಗ್ತದೆ, ಅಷ್ಟು ಚಂದ ಇದೆ ಅವರು. ಬಟ್ ನಾವು ಕೂಡ ನಿಮಗೆಲ್ಲ ಗೊತ್ತಿದೆ ಇಲಾಖೆಯಲ್ಲಿ ಎಷ್ಟೆಲ್ಲಾ ಕೆಲಸ ಕಾರ್ಯಗಳಿದ್ದಾವೆ, ಒತ್ತಡಗಳಿದ್ದಾವೆ. ಆ ಒತ್ತಡಗಳ ಮಧ್ಯದಲ್ಲಿ ನಮಗೆ ಎಲ್ಲಿಯೂ ಕೂಡ ಬರ್ಲಿಕ್ಕಾಗಲ್ಲ, ಎಲ್ಲಿಯೂ ಕೂಡ ಹೋಗ್ಲಿಕ್ಕಾಗಲ್ಲ, ಅಷ್ಟು ಒತ್ತಡದ ಜೀವನದಲ್ಲಿ ನಾವಿದ್ದೇವೆ. ಬಟ್ ಆದಾಗಿ ಕೂಡ ಮೇಡಮ್ ಅವರ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಪ್ರೇರಣೆ ಏನಂತಂದ್ರೆ ಅವರು ಮಾಡತಕ್ಕಂಥ ಕಾರ್ಯಶೈಲಿಯನ್ನ ನಾವು ನೋಡಿ ಇಲ್ಲಿ ಬಂದಿದ್ದೇವೆ. ಈಗ ನಾನು ಜಮಖಂಡಿ ತಾಲೂಕು ಬಂದು ನಾವು ಆಲ್ಮೋಸ್ಟ್ ಈಗ 3 ವರ್ಷ 9 ತಿಂಗಳಾಯ್ತು, 2 ವರ್ಷ 9 ತಿಂಗಳಾಯ್ತು. ಬಟ್ ಅವರು ನಾನು ಬರೋದಕ್ಕಿಂತ ಪೂರ್ವದಲ್ಲಿ ಕೂಡ ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡಿದ್ದಾರೆ. ನಾನು ಬಂದ್ಮೇಲೆ ಈ ಊರಿಂದ ಅವ್ರ ಬಗ್ಗೆ, ಈ ಶಾಲೆ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಅಥವಾ ಹಣಕಾಸಿನ ವ್ಯವಹಾರಗಳ ಬಗ್ಗೆ, ಆಡಳಿತಾತ್ಮಕ ಯಾವುದೇ ವಿಚಾರದ ಬಗ್ಗೆ ಒಂದೇ ಒಂದು ದೂರುಗಳು ಮತ್ತು ಕಂಪ್ಲೇಂಟ್ಸ್ ಬೇರೆ ವಿಚಾರ ಬಗ್ಗೆ ಅವ್ರಿಗೆ ಕಚೇರಿವರೆಗೆ ಅವರು ಬಂದಿಲ್ಲ. ಇದೇ ಸಂದರ್ಭದಲ್ಲಿ ಇಳಕಲ್ ಡಯಟ್ ನೋಡಲ್ ಅಧಿಕಾರಿ ಕೃಷ್ಣ ಪಾಟೀಲ, ಪ್ರೌಢಶಾಲೆ ಶಿಕ್ಷಕರು ಆದ ಕೊಕ್ಕನವರ್, ಶ್ರೀಮತಿ ರಾಜೇಶ್ವರಿ ಬಾನಕರ್, ಶ್ರೀ ಬಿಆರ್ ಒಡೆಯರ್, ಮುಖ್ಯೋಪಾಧ್ಯಾಯರು, ಯರಗಟ್ಟಿ ಗ್ರಾಮದ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಶಿಕ್ಷಣ ಪ್ರೇಮಿಗಳು, ಶಿಕ್ಷಕರು ಮತ್ತು ಶಿಕ್ಷಕಿಯರು ಪಾಲ್ಗೊಂಡಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.